ಪ್ರಾಥಮಿಕ ಶಾಲೆ ಕಡಬೂರು ತಾಲೂಕು ಚಿತ್ತಾಪುರ ಜಿಲ್ಲಾ ಕಲಬುರಗಿ ಹಲ್ಕಟ್ಟ ಕ್ಲಸ್ಟರ್. ಇವತ್ತು ಓದು ಸಪ್ತಾಹದ 3ನೇ ದಿನ. ಈ 3ನೇ ದಿನದ ಒಂದು ವಿಷಯ ಏನಪ್ಪಾ ಅಂತಂತಂದ್ರೆ ಕವಿತೆ ವಾಚನ ಕಾರ್ಯಕ್ರಮ. ಈಗ ಇಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಒಂದೊಂದು ಕವನಗಳನ್ನ ವಾಚನ ಮಾಡ್ತಾರೆ. ಹೆಸರು ನನ್ನ ಹೆಸರು ಭಾಗ್ಯಶ್ರೀ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲೆಯೇ ನಮ್ಮ ಜ್ಞಾನದ ಮನೆ, ಕಲಿಕೆಯ ದಾರಿ ತೋರುವ ತಣ, ಗುರುಗಳ ಮಾತು ಅಮೃತವಾಣಿ, ವಿದ್ಯೆಯ ಬೆಳಕು ಜೀವನದ ಧ್ವನಿ, ಸ್ನೇಹಿತರ ಜೊತೆ ಆಟ ಪಾಠ, ಸಂತೋಷ ತುಂಬಿದ ಪ್ರತಿ ದಿನದ ಹಾದಿ, ಶಿಸ್ತು ಸಂಸ್ಕಾರ ಕಲಿಸುವ ಶಾಲೆ, ಉಜ್ವಲ ಭವಿಷ್ಯ ಕಟ್ಟುವ ಶಾಲೆ. ಪ್ರತಿದಿನ ಶಾಲೆಗೆ ಹೋಗೋಣ, ಚೆನ್ನಾಗಿ ಓದಿ ಬೆಳೆಯೋಣ, ದೇಶಕ್ಕೆ ಕೀರ್ತಿ ತರುವ ಮಕ್ಕಳಾಗಿ ಉತ್ತಮ ನಾಗರಿಕರಾಗಿ ಬದುಕೋಣ. ವೆರಿ ಗುಡ್. ಓಕೆ, ಈಗ ತಾನೇನಪ್ಪ ಅಂತಂದ್ರೆ ಭಾಗ್ಯಶ್ರೀ ಶಾಲೆ ಎಂಬ ಒಂದು ಕವನವನ್ನ ವಾಚನವನ್ನ ಮಾಡಿದ್ದಾಳೆ. ಸೊ ಈಗ ನೆಕ್ಸ್ಟ್ ಮುಂದಿನ ವಿದ್ಯಾರ್ಥಿ ಸಮರ್ಥ್. ನನ್ನ ಹೆಸರು ಸಮರ್ಥ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಓ ನನ್ನ ಗುರುವೇ ನಿನಗೆ ನನ್ನ ನಮನ. ಕದ್ದಿ ಮುದ್ದಿ ಇದ್ದ ನನ್ನ ತಿದ್ದಿ ತೀಡಿ ಬೆಳೆಸಿದಿ. ಕಟ್ಟೆದು ನನ್ನ ನೀ ಮೂರ್ತಿಯನ್ನು ಮಾಡಿದಿ. ಅಡ್ಡ ದಾರಿ ಹಿಡಿದ ನನ್ನ ನೀ ಒಡ್ಡು ಹಾಕಿ ಬೆಳೆಸಿದಿ. ನೀತಿ ಧರ್ಮ ತತ್ವ ನೀನು ಸಾರಿ ಹೇಳಿದಿ. ಕೈಯ ಹಿಡಿದು ನನ್ನ ನೀನು ಬರಹವನ್ನು ಬೆಳೆಸಿದಿ. ಮಗ್ಗಿ ಲೆಕ್ಕ ಎಲ್ಲವೂ ನೀನೇ ನನಗೆ ಕಲಿಸಿದಿ. ತಪ್ಪಿಗೊಂದು ಏಟು ಕೊಟ್ಟು ಒಪ್ಪುವಂಗ ಬೆಳೆಸಿದಿ. ಜ್ಯೋತಿಯಂತೆ ನೀನು ಬೆಳಗಿ ನನ್ನ ಕತ್ತಲೆ ಕಳೆದಿದಿ. ನಿನ್ನ ಋಣವ ತೀರಿಸಲು ಒಂದೇ ಜನ್ಮ ಸಾಲದು. ತುಂಬಿ ಬಂದ ಹಂಬಲದಿಂದ ಅಕ್ಷರಹಾರ ಒಂದೇ ನನ್ನದು. ಓ ಗುರುವೇ, ಇದೋ ನಿನಗೆ ನನ್ನ ವಂದನೆ. ಓಕೆ, ಚಪ್ಪಳೆ. ಒಳ್ಳೆಯ ಕವನವನ್ನ ವಾಚನೆ ಮಾಡ್ದ. ಓ ನನ್ನ ಗುರುವೇ ಅಂತ ಒಂದು ಕವನದ ಶೀರ್ಷಿಕೆಯಾಗಿತ್ತು. ಆ ಕವನದಲ್ಲಿ ಯಾವ ರೀತಿ ಶಿಕ್ಷಕರು ವಿದ್ಯಾರ್ಥಿಗಳನ್ನ ತಿದ್ದುತ್ತಾರೆ, ತೀಳ್ತಾರೆ, ಶಿಲ್ಪಿಯನ್ನಾಗಿ ಒಂದು ಶಿಲ್ಪವನ್ನ ರೆಡಿ ಮಾಡ್ತಾರೆ. ಸೊ ಅದು ಒಳ್ಳೆಯ ರೀತಿಯಿಂದ ಕವನದಲ್ಲಿ ಮೂಡಿ ಬಂತು. ಸೊ ಮತ್ತೊಮ್ಮೆ ಶರತ್ಗೆ ಧನ್ಯವಾದಗಳು. ಈಗ ಗೀತಾ. ನನ್ನ ಹೆಸರು ಗೀತಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪರಿಸರದಕ್ಕ ಸಾಲು ಮರದ ತಿಮ್ಮಕ್ಕ, ಒಂಟಳು ಬಾರದ ಲೋಕಕ್ಕ. ತಿಮ್ಮಕ್ಕ ಅಂದ್ರು ಯಾರಕ್ಕ? ಸಾಲು ಮರಗಳ ನೆಟ್ಟವಳಕ್ಕ. ನೀರು ಗೊಬ್ಬರ ಒಣಿಸಿದಳಕ್ಕ, ಮಕ್ಕಳಂತೆ ಪೋಷಣೆ ಗೆದ್ದಳಕ್ಕ. ಅವು ನೆರಳು ಹಣ್ಣು ಕೊಡಲಕ್ಕ, ಪಾಶು ಪಕ್ಷಿಗಳಿಗೆ ನೆರವಾಗಳಕ್ಕ. ಅದಷ್ಟು ಪದಗಳಲ್ಲಿ ನಾನು ಒಣಿಸಲಿ ಅಕ್ಕ, ನಾನು ನೆನಪಿಸುವೆ ಕ್ಷಣದಲ್ಲೂ. ಪರಿಸರ ರಾಯಭಾರಿ ನಿನ್ನಕ್ಕ ಪರಿಸರದ ತಿಮ್ಮ. ಓಕೆ, ಜೋರಾದ ಚಪ್ಪಳೆ. ಇಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ಏನಪ್ಪಾ ಇದೇ ರೀತಿ ನೀವು ಎಲ್ಲರೂ ಕೂಡ ಏನಪ್ಪಾ ಅಂತಂದ್ರ ನಿಮ್ಮಲ್ಲಿರುವಂತಹ ಆಲೋಚನೆಗಳು, ವಿಚಾರಗಳು, ಹೌದಾ, ನಿಮ್ಮ ಸುತ್ತಮುತ್ತಲ್ಲಿ ಏನೇನು ನೀವು ಕಾಣ್ತಿರಲ್ಲ ಅದ್ರ ಬಗ್ಗೆ ನೀವು ಕೂಡ ಏನಪ್ಪಾ ಅಂತಂದ್ರೆ ಪರಿಸರ ಬಗ್ಗೆ ಆಗಿರ್ಬೋದು, ಹೌದಾ, ದೇಶ ಮತ್ತು ಹೋರಾಟಗಾರರ ಬಗ್ಗೆ ಆಗಿರ್ಬೋದು, ನಿಮ್ ಸುತ್ತಮುತ್ತಲು ಏನ್ ಕಾಣ್ತಲ್ಲ ಅದ್ರ ಬಗ್ಗೆದಾಗ ಕವನಗಳನ್ನ ನೀವು ಕೂಡ ರಚಿಸ್ರಿ. ತಪ್ಪಾದ್ರೂ ಪರವಾಗಿಲ್ಲ, ಅದನ್ನ ಬರ್ಕೊಂಡ್ಬಂದು ಶಿಕ್ಷಕರಿಗೆ, ಹೌದಾ, ತಮಗೆ ತೋರಿಸ್ರಿ. ಏನೇನು ತಪ್ಪಿತ್ತಪ್ಪ ಅಂತಂದ್ರೆ ಅದನ್ನ ತಿದ್ದಿ ತೀಡಿ ಮತ್ತೆ ನಿಮ್ಮನ್ನ ಏನಪ್ಪಾ ಅಂದ್ರೆ ಒಳ್ಳೆಯ ಕವನಗಾರರನ್ನಾಗಿ ಮಾಡುವ ಒಂದು ಜವಾಬ್ದಾರಿ ಏನಪ್ಪಾ ಅಂದ್ರೆ ನಮ್ದು. ಸೊ ಈ ಒಂದು ಓದುವ ಸಪ್ತಾಹದಿಂದ ನಮ್ಮ ಶಾಲೆಯಿಂದ ಒಂದು ಹೊಸ ಕವಿಗಳು ಮತ್ತು ಕವಿತ್ರಿಗಳು ಏನಪ್ಪಾ ಅಂದ್ರೆ ಹುಟ್ಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದ.